ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಇಂದು ಸಹ ನಾವು ಉಪ್ಪು ಏಕೆ ಸಪ್ಪಗಾಗುತ್ತೆ ಈ ವಿಷಯದ ಕುರಿತು ನಾವು ದೇವರ ವಾಕ್ಯಗಳನ್ನ ಕಲಿಯೋದಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಪ್ರಸಂಗ, ಈ ವಿಷಯ ನಿಮಗೆ ಭಾಳ ಆಶೀರ್ವಾದವಾಗಿರುತ್ತೆ. ಯು ರೀಡ್ ದಟ್. ಓದಮ್ಮ. ವೆರಿ ಗುಡ್. ಡೈಲ್ಯೂಷನ್ ಆ್ಯಂಡ್ ಡಿಸಾಲ್ವಿಂಗ್. ಉಪ್ಪು ಏನಾದರೂ ಅದರಲ್ಲಿ ಡೈಲ್ಯೂಷನ್ ಏನಾದರೂ ಆದರೆ, ಡಿಸಾಲ್ವಿಂಗ್ ಆದರೆ ಉಪ್ಪು ಸಪ್ಪಗಾಗಿದೆ. ಏನಿದು? ಅದರ ಅರ್ಥ ಏನು? ಓದಮ್ಮ ಕನ್ನಡ. ನಾನು ಹೇಳ್ತೀನಿ. ಅದಕ್ಕೆ ಇದೆಲ್ಲ ಸೈಂಟಿಫಿಕಲಿ ಟ್ರೂ ಫ್ಯಾಕ್ಟ್ ಇದು. ಓಕೆ. ದುರ್ಬಲಗೊಳಿಸುವಿಕೆಯು ಮತ್ತು ರದ್ದತಿ ಪಡಿಸುವುದು. ಸೊ ವಾಟ್ ಡಸ್ ಇಟ್ ಮೀನ್ ಆಲ್ ಅಬೌಟ್? ಓಕೆ, ಇಲ್ಲಿ ಕೆಲವರು ಇದ್ದೀರಾ? ಓಕೆ, ಇವಾಗ ನಾನು ಕೇಳಿದ್ರೆ ಸ್ನೇಹ ಆ್ಯಂಡ್ ಏಂಜಲ್ ಆ್ಯಂಡ್ ಧನುಷ್, ಪ್ರದೀಪ್, ದಿನೇಶ್, ಇಲ್ಲ ಇಲ್ಲಿ ಪ್ರಕಾಶ್, ವೆರಿ ಗುಡ್. ಆ್ಯಂಡ್ ಇಲ್ಲಿ ಕೆಲವರು ಇದ್ದೀರಾ? ಯಾರು? ಸರಿ, ನಿಮ್ಗೆ ಅರ್ಥ ಆಗುತ್ತೆ ಡೈಲ್ಯೂಷನ್ ಅಂದ್ರೇನು, ಡಿಸಾಲ್ವಿಂಗ್ ಅಂದರೆ. ನೀವೇನು ಹೇಳೋದು ಬೇಡ, ಬಟ್ ನಿಮ್ಗೆ ಗೊತ್ತು ನಾನು ಹೇಳ್ತಾರ ಪಾಯಿಂಟ್. ಈಗ ಸೈನ್ಸ್, ನಾನು ಸೈನ್ಸಲ್ಲಿ 1 ಮಾರ್ಕಲ್ಲಿ ಫೇಲ್ ಆಗಿ ತಿರ್ಗಿ ಅದೇ ವರ್ಷದಲ್ಲಿ 1 ಮಾರ್ಕಲ್ಲಿ ಪಾಸ್ ಆಗಿರೋದು ನಾನು. ಅರ್ಥ ಆಯ್ತಾ? ಸೊ ಐ ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ನನಗೆ ಗೊತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಗಮನ ಇಡಿ. ಸೊ ಡೈಲ್ಯೂಷನ್ ಆ್ಯಂಡ್ ಡಿಸಾಲ್ವಿಂಗ್, ಇದರ ಅರ್ಥ ಏನು ಅನ್ನೋದನ್ನು ದಯವಿಟ್ಟು ಈಗ ಪುರುಷರಲ್ಲೊಬ್ಬರು ಸಿಮಿಯೋನ್ ಓದ್ತಿಯಪ್ಪ. ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್ ಕೊಡಮ್ಮ. ಏನಿದು ಡೈಲ್ಯೂಷನ್ ಡಿಸಾಲ್ವಿಂಗ್ ಅಂದ್ರೆ ಏನು? ಓದಪ್ಪ. ನೋಡಿ, ಇದು ಸೈಂಟಿಫಿಕಲ್ ಒಂದು ತತ್ವ ಇದು. ಓದಪ್ಪ. ಉಪ್ಪು ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗಿದಾಗ ಅದು ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳಾಗಿ ಬೇರ್ಪಡಿಸುತ್ತದೆ. ಅಯಾನುಗಳು ಇನ್ನು ಇರುವಾಗ ಉಪ್ಪಿನ ಸಟಿಕದಿಂದ ರಚನೆ ಕಳೆದುಕೊಂಡು ಹೋಗುತ್ತದೆ ಮತ್ತು ಅದು ಇನ್ನು ಮುಂದೆ ಘನ ಉಪ್ಪು ಪದಾರ್ಥವಾಗಿ ಉಳಿಯುವುದಿಲ್ಲ. ವೆರಿ ಗುಡ್. ಏನಿದ್ರ ಅರ್ಥ? ಉಪ್ಪು ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗಿದಾಗ ಅದು ಸೋಡಿಯಂ ಮತ್ತು ಕ್ಲೋರೈಡ್ 2 ವಿಭಾಗ ಆಗುತ್ತೆ, ಆಯಾನುಗಳಾಗಿ ಮಾರ್ಪಡ್ತದೆ. ಮತ್ತೆ ಆಯಾನುಗಳು ಇನ್ನೂ ಇರುವಾಗ ಉಪ್ಪಿನ ಸ್ಫಟಿಕದ ರಚನೆ ಕಳೆದು ಹೋಗ್ತದೆ. ಅದು ಇನ್ನು ಮುಂದೆ ಘನ ಉಪ್ಪು ಪದಾರ್ಥವಾಗಿ ಉಳಿಯೋದಿಲ್ಲ. ಏನಿದು ಆತ್ಮಿಕವಾದ ಅರ್ಥ ಏನು? 2 ವಚನ ಇದೆ. ದಯವಿಟ್ಟು ಈಗ ನಮ್ಮ ಮಧ್ಯದಲ್ಲಿ ಪ್ರದೀಪ್ ಓದ್ತೀಯಾ? ವೆರಿ ಗುಡ್. ಆ ವಚನ 2 ವಚನ ಇದೆ ಇದಕ್ಕೆ. ಏನು ಇದರ ಅರ್ಥ ಪಾಸ್ಟರ್? ಏನಿದು ಡೈಲ್ಯೂಷನ್ ಡಿಸಾಲ್ವಿಂಗ್ ಅಂದ್ರೇನು, ದುರ್ಬಲಗೊಳಿಸುವಿಕೆ ಅಂದ್ರೇನು? 2 ವಚನ ಇದೆ ನೋಡಿ. ಓದ್ತಿಯಪ್ಪ. 1 ವಚನ ಓದಪ್ಪ. 1 ಕೊರಿಂಥ 5ನೇ ಅಧ್ಯಾಯ 11ನೇ ವಚನ ಓದಪ್ಪ. ಆದರೆ ಕ್ರೈಸ್ತ ಸಹೋದರನೇ ನಿಸಿಕೊಂಡವನು ಚೌರನಾದರೂ, ಲೋಭಿಯಾದರೂ, ವಿಗ್ರಹಧಾರಿಕನಾದರೂ, ಬಯ್ಯುವವನಾದರೂ, ಕುಡಿಕನಾದರೂ, ಸುಳ್ಳು ಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಅಂತವನ ಸಂಗಡ ಊಟ ಮಾಡಲು ಬಾರದು. ಓಕೆ, ಎಲ್ರು ಗಮನ. ಈ ಡೈಲ್ಯೂಷನ್ ಅಂದ್ರೆ ಅರ್ಥ ಏನು ಗೊತ್ತಾ? ಕ್ರೈಸ್ತರು ಅನ್ನಿಸಿಕೊಂಡವರು ಇಮ್ಮಾರಲ್ ಲೈಫ್ ಇರಬಾರ್ದು. ಇಮ್ಮಾರಲ್ ಲೈಫ್ ಅಂತಂದರೆ ಅನೈತಿಕವಾದಂಥ ಸಂಬಂಧಗಳಿರಬಾರ್ದು, ಲೋಭಿಗಳಾಗಿರಬಾರ್ದು, ವಿಗ್ರಹಾರಾಧಕರಾಗಿರಬಾರ್ದು, ಬೈಬಾರ್ದು. ಖಂಡಿಸೋದು ಬೇರೆ, ಬೈಯೋದು ಬೇರೆ. ಈ ಉದಾಹರಣೆಗೆ ಬೈಯೋದು ಅಂದ್ರೆ ಅರ್ಥ ಏನು ಗೊತ್ತಾ? ಈಗ ಮಗು ಟಿಫನ್ ಎತ್ಕೊಂಬರಲ್ಲ, ಬಾಕ್ಸು. ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ಭಾಳ ಬ್ಯುಸಿ ಆಗಿರ್ತೀರ, ಮಗು ಟಿಫನ್ ಎತ್ಕೊಂಬರಲ್ಲ. ಆವಾಗ ತಕ್ಷಣ ಏನು ಅಂದ್ಬಿಡ್ತೀವಿ? ಕತ್ತೆ ಅಂದ್ಬಿಡ್ತೀವಿ. ಅದು ಬೈಯೋದು ಅಲ್ವಾ? ಆ ಥರ ಎಷ್ಟೋ ಪದಗಳಿದೆ. ಅಂಥವ್ರು ಯಾರಾದರೂ ಇದ್ದರೆ ಅವ್ರ ಸಂಗಡ ಊಟನೂ ಮಾಡಬಾರ್ದಂತೆ ನೋಡಿ, ಅವ್ರ ಸಹವಾಸ ಮಾಡಬಾರ್ದು. ಅಂದರೆ ಇದರ ಅರ್ಥ ಏನಂದರೆ, ಕ್ರೈಸ್ತರು ಯಾವಾಗ ದೇವರ
ಮಕ್ಕಳಲ್ಲದ ಸ್ವಭಾವಗಳು, ಮಾತುಗಳನ್ನು ನಾವು ಉಪೇಕ್ಷಿಸ್ತೀವೋ ಡೈಲ್ಯೂಟ್ ಆಗಿಬಿಡ್ತೀವಿ, ಕರಗ್ಬಿಡ್ತೀವಿ. ಉಪ್ಪು ನೀರಿನಲ್ಲಿ ಕರಗ್ಬಿಟ್ರೆ ಸೋಡಿಯಂ ಮತ್ತು ಕ್ಲೋರೈಡ್ ಎರಡೂ ವ್ಯತ್ಯಾಸ ಆಗಿಬಿಟ್ಟು ಏನಾಗುತ್ತೆ, ಕರಗ್ಬಿಡ್ತದಲ್ಲ. ಅಂದರೆ ದೇವರ ಮಕ್ಕಳಲ್ಲಿ ಯಾವಾಗ ದೇವರಿಗೆ ವಿರುದ್ಧವಾದಂಥ ಪದಗಳು, ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಗುಣಗಳು, ಅಸಹ್ಯವಾದ ಕಾರ್ಯಗಳು ನಮ್ಮ ಒಳಗಡೆ ಬಂದುಬಿಡ್ತದೋ ಆವಾಗ ಏನಾಗುತ್ತೆ, ನಾವು ಸಪ್ಪಗಾಗ್ಬಿಡ್ತೀವಿ, ಟೇಸ್ಟ್ ಇರಲ್ಲ. ಅರ್ಥ ಆಯ್ತಾ? ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಬೈಬಲ್ ಓದಿದ್ರು ಟೇಸ್ಟ್ ಇರಲ್ಲ. ನಾವು ಬರ್ತಾ ಇರ್ತೀವಿ ಸಭೆಗೆ, ಉಪ್ಪು ಥರ ಕಾಣ್ತೀವಿ, ಬಟ್ ಉಪ್ಪಲ್ಲ ನಾವು. ಇನ್ನೊಂದು ವಾಕ್ಯ ಓದ್ರಿ ದಯವಿಟ್ಟು, ಹಿಂದೆ ಇನ್ನೊಬ್ರು ಓದ್ರಿ. ಯಾರು ಓದ್ತೀರಿ? ಇನ್ನೊಬ್ರು ಹಿಂದೆ ಓದ್ತೀರಾ? ಓದ್ರಿ. 1 ಕೊರಿಂಥ, ನಾಗರಾಜ್ ಓದ್ರಿ. ನಾಗರಾಜ್ ಓದ್ತೀರಾ ನೀವು? 1 ಕೊರಿಂಥ 6ನೇ ಅಧ್ಯಾಯ. ನೀವು ಆಗದೆ ಹೋದ್ರೆ ಇನ್ನೊಬ್ರು ಓದ್ರಿ. ಹೇಮಂತ್ ಓದು. ಹೇಮಂತ್ ಓದಪ್ಪ, ಹೇಮಂತ್ ಓದು. 1 ಕೊರಿಂಥ 6ನೇ ಅಧ್ಯಾಯ 9ರಿಂದ 11. ಏನು ಇದರ ಅರ್ಥ ಅನ್ನೋದನ್ನ ನಾವು ನೋಡೋಣ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗಲಿವೆಂಬುದು ನಿಮಗೆ ತಿಳಿದೆಯೇ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳ್ಳುಕೋರರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. 11ನೇ ವಚನ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೋ ಹೆಸರಿನಲ್ಲಿಯೋ ನಮ್ಮ ದೇವರ ಆತ್ಮದಲ್ಲಿಯೋ ತೊಳೆದುಕೊಂಡಿರಿ. ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಿರಿ. ಸರಿ, ಇಲ್ಲಿ ಗಮನ ಇಡ್ರಿ. ಅನ್ಯಾಯಗಾರರು, ಬಿಸ್ನೆಸ್ಸಲ್ಲಿ ಅನ್ಯಾಯ ಮಾಡಬೇಡ್ರಿ, ಒಳ್ಳೆ ಕ್ವಾಲಿಟಿ ಕೊಡ್ರಿ. ಬೆಳಿಗ್ಗೆನೂ ಅದೇ ಹೇಳ್ತಾ ಇದೆ. ಎಷ್ಟೋ ಜನ ನಮ್ಮ ಸಭೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರ, ಎಷ್ಟೋ ಜನ ಸ್ವಂತ ಬಿಸ್ನೆಸ್ಗಳು ಮಾಡ್ತಾ ಇದ್ದೀವಿ. ಗಿವ್ ಎ ಗುಡ್ ಕ್ವಾಲಿಟಿ. ನೀವು ಎಷ್ಟು ಹಣಕ್ಕೆ ತೊಗೊಂಡಿದ್ದೀರಿ, ಯಾವುದಕ್ಕೆ ಹಣ ತೊಗೊಂಡಿದ್ದೀರೋ ಆ ಹಣಕ್ಕೆ ತಕ್ಕಂತೆ ಕೆಲಸ ಮಾಡಿರಿ. ಓಕೆ, ಆ ಹಣಕ್ಕೆ ತಕ್ಕಂತೆ ಮಾಲ್ನ ಕೊಡ್ರಿ. ಸುಮ್ಮನೆ ಇದು ಅದು ಎಂಬುದಾಗಿ ಏನು ಮಾಡಬೇಡ್ರಿ, ಕ್ವಾಲಿಟಿಯಲ್ಲಿ ಕಡಿಮೆ ಮಾಡಬೇಡಿ. ಕ್ರೈಸ್ತರ ಬಿಸ್ನೆಸ್ಸೇ ಬೇರೆ, ಅಕ್ರೈಸ್ತರ ಬಿಸ್ನೆಸ್ಸೇ ಬೇರೆ. ಹೀಗಾಗಿ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗಲ್ಲ. ಬಿಸ್ನೆಸ್ಸಲ್ಲಿ, ಕೆಲಸದಲ್ಲಿ ಅನ್ಯಾಯ ಮಾಡಬೇಡಿ. ದೇವರ ರಾಜ್ಯಕ್ಕೆ ಬಾಧ್ಯರಾಗಲ್ಲ ಅಂದರೆ ಪರಲೋಕಕ್ಕೆ ಹೋಗಲ್ಲ ಅಂತಲ್ಲ, ನಿಮಗೆ ವಾಗ್ದಾನ ನೆರವೇರಲ್ಲ ಅಂತ ಅರ್ಥ. ಸರಿನಾ? ಆದ್ದರಿಂದ ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಏನಾಗಲ್ಲ, ಬಾಧ್ಯರಾಗಲ್ಲ ಎಂಬುದಾಗಿ ಬರೆದಿದೆ. ನಾನು ನಂಬ್ತೀನಿ ಪ್ರಿಯರೇ, ಈ ಒಂದು ಪ್ರಸಂಗದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ. ಮತ್ತೊಮ್ಮೆ ದೇವರು ನಿಮ್ಮನ್ನು ಉಪ್ಪಾಗಿ ಬೆಳೆಸಲಿ, ಮಾರ್ಪಡಿಸಲಿ. ಆ ಉಪ್ಪಾಗಿ ನಿಮ್ಮನ್ನು ಎಲ್ಲ ಜಾಗಗಳಲ್ಲಿ ದೇವರು ಇಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀವಿಲ್ಲದೆ ಆ ಜಾಗದಲ್ಲಿ ಅಭಿವೃದ್ಧಿ ಇರಬಾರ್ದು, ನಿಮ್ಮಿಂದಲೇ ಆ ಜಾಗದಲ್ಲಿ ಅಭಿವೃದ್ಧಿ ಉಂಟಾಗಬೇಕು. ಆ ರೀತಿ ಕರ್ತನು ನಿಮ್ಮನ್ನು ಉಪಯೋಗಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದರೆ, ಹೌದಪ್ಪ, ಎಲ್ಲ ದೇವ ಮಕ್ಕಳಿಗೆ ನೀನು ಹೇಳಿದ್ಯಪ್ಪ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಅಪ್ಪ ತಂದೆ ಆದವರೇ, ಯಾರಾದರೂ ಇವತ್ತು ನಾನು ಉಪ್ಪಾಗಿಲ್ವೇ, ನಾನು ಟೇಸ್ಟ್ ಕೊಡ್ತಾ ಇಲ್ವೇ ಎಂಬುದಾಗಿ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರುವುದಾದರೆ, ನನ್ನ ಬಳಿಗೆ ಬರುವಂಥ ಯಾರನ್ನೂ ನಾನು ತಳ್ಳಿಬಿಡೋದಿಲ್ಲ ಎಂಬುದಾಗಿ ಹೇಳಿದ್ಯಲ್ಲಪ್ಪ. ಅದೇ ರೀತಿ ನಿನ್ನ ಮಕ್ಕಳನ್ನು ನೀನು ನಡೆಸು. ಎಲ್ಲ ವಿಷಯಗಳು ನಿನ್ನ ಮಕ್ಕಳಿಗೆ ಆಶೀರ್ವಾದ ಕೊಡು. ಉಪ್ಪಾಗಿ ಎಲ್ಲರನ್ನು ಮಾರ್ಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಡುಕಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿ
ತಿರುಬಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು, ಎನ್